ಬರ್ತೀನಿ ಬಾ ಒಂದು ನಿಮಿಷ. Okay, so now we are going to creating this table using of 3ds max. Okay, ಇದರಲ್ಲಿ ಫಸ್ಟ್ ನೀವು ಅಬ್ಸರ್ವ್ ಮಾಡ್ಬೇಕಾಗಿರೋದು ಆಬ್ಜೆಕ್ಟ್ ಡೀಟೇಲ್ಸ್. ಥಿಂಕ್ ಲೈಕ್ ಎ ಕಾರ್ಪೆಂಟರ್ ತರ ಥಿಂಕ್ ಮಾಡೋದಾದ್ರೆ ಎಷ್ಟು ಶೀಟ್ಸ್ ಗಳಿದೆ ನೀವು ಥಿಂಕ್ ಮಾಡಿ, ಅದ್ರದ್ದು ಮೆಜರ್ಮೆಂಟ್ಸ್ ಏನಿರ್ಬೋದು ಗೆಸ್ ಮಾಡಿ. ಇಲ್ಲಿ ಆಲ್ರೆಡಿ ಅವರು ಲೆಂತ್ ಆಫ್ ಟೇಬಲ್ ಕೊಟ್ಬಿಡಿ, ಹೈಟ್ ಆಫ್ ಟೇಬಲ್ ಕೊಟ್ಟಿದ್ದಾರೆ 138 ಸೆಂಟಿಮೀಟರ್, ದಿಸ್ ಇಸ್ 51 ಸೆಂಟಿಮೀಟರ್, ದಿಸ್ ಇಸ್ 105 ಸೆಂಟಿಮೀಟರ್ ಅಂತ. ಹಾಗಾದ್ರೆ ಇದು ಎಷ್ಟಿರ್ಬೋದು, ಇದು ಎಷ್ಟಿರ್ಬೋದು, ಇದು ಎಷ್ಟಿರ್ಬೋದು, ಇದು ಎಷ್ಟಿರ್ಬೋದು, ನೀಡ್ ಟು ಬಿ ಥಿಂಕ್. ಸೊ ಫಸ್ಟ್ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಟೇಬಲ್ ಟಾಪ್ ಇಸ್ ಅ ಬೇಸ್ ರೆಫರೆನ್ಸ್. ಓಕೆ, ಅದಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಐ ಆಮ್ ಜಸ್ಟ್ ಟರ್ನಿಂಗ್ ಇನ್ ಟು 3ds max, ಟೇಬಲ್ ಟಾಪ್ ನ ತಗೋತೀನಿ. ಅದೇ ಡಿಸೈನ್ ನ ನೀವು ಯಾವ ಸೈಜ್ ಬೇಕಾದ್ರೂ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾನು 3 feet by 5 feet ಅಂತ ತಗೋತೀನಿ. ಓಕೆನಾ, ಟೇಬಲ್ ಹೈಟ್ ಬಂದು 1 inches ಅಂತ ತಗೋತೀನಿ. ಸೊ ಇದು ನನ್ನ ರೆಫರೆನ್ಸ್. ಈ ಕ್ಲೈಂಟ್ ಕೇಳ್ತಾರೆ, ಸರ್ ನನಗೆ 2 ಅಡಿಗೆ 3 ಅಡಿ ಬೇಕು, ಆ ಡಿಸೈನ್ ಅಲ್ಲಿ ಬೇಕು. ಸೊ ನಾನು ಫಸ್ಟ್ ತಗೊಂಡಿದ್ದೀನಿ. ಇದಾದ್ಮೇಲೆ ಅಗೇನ್ ಟಾಪ್ ವ್ಯೂ ಹೋಗ್ತಾ ಇದ್ದೀನಿ. ಓಕೆ, ಇಲ್ಲಿ ಸೈಡ್ ಅಲ್ಲಿ ಲೆಗ್ ಸಪೋರ್ಟ್ ಬೇಕಲ್ವಾ, ಅಗೇನ್ ಐ ಆಮ್ ಕ್ರಿಯೇಟಿಂಗ್ ಒನ್ ಮೋರ್ ಲೆಗ್ ಸಪೋರ್ಟ್ಸ್ ಲೈಕ್ ದಿಸ್. ಟಾಪ್ ಅಲ್ಲಿ ಸಮ್ ಹೈಟ್ ಕೊಡಿ, ಮತ್ತೆ ಫ್ರಂಟ್ ಅಲ್ಲಿ ಹೋಗಿ ಅಥವಾ ಪರ್ಸ್ಪೆಕ್ಟಿವ್ ಹೋದ್ರೆ ಈ ರೀತಿ ಕ್ರಿಯೇಟ್ ಆಗಿರುತ್ತೆ. ಗೋ ಟು ಮಾಡಿಫೈಯರ್ಸ್ ಅಂಡ್ ಚೆಕ್ ವಾಟ್ ಇಸ್ ದ ಹೈಟ್. 2.10 ಇದೆ. ಸೊ ನಾನು ಇದನ್ನ 2.9 ಮಾಡ್ಕೋತೀನಿ. ಹೈಟ್ ಎಷ್ಟಿದೆ, 2.10 ಇದೆ, 3 feet ಮಾಡ್ಕೋತೀನಿ. ಓಕೆನಾ, ಮತ್ತೆ ಟಾಪ್ ವ್ಯೂ ಹೋಗ್ತೀನಿ, ಮತ್ತೆ F3, ಇದನ್ನ ಶಿಫ್ಟ್ ಹೋಲ್ಡ್ ಮಾಡಿ, ಮೂವ್ ಕಮಾಂಡ್ ಶಿಫ್ಟ್ ಹೋಲ್ಡ್ ಮಾಡ್ಬಿಟ್ಟು ಈ ಕಡೆ ಒಂದು ಕಾಪಿ ಮಾಡ್ತೀನಿ. ಓಕೆನಾ, ಸೊ ಎರಡನ್ನೂ ಕೂಡ ಏನ್ ಮಾಡ್ತೀನಿ ಅಂದ್ರೆ ಟುವರ್ಡ್ಸ್ ಟು ಬ್ಯಾಕ್ ಸೈಡ್ ಮೂವ್ ಮಾಡ್ಕೊತೀನಿ. ಅಂದ್ರೆ ಆದಷ್ಟು ಫ್ರಂಟ್ ಅಲ್ಲಿ ಸ್ಪೇಸ್ ತಗೊಳ್ಳೋ ತರ ತಗೊಂಡಿರ್ತೀನಿ. ಸೊ ಅಗೇನ್ ಫ್ರಂಟ್ ವ್ಯೂ, ಸೆಲೆಕ್ಟ್ ದಿಸ್ ಟೇಬಲ್ ಟಾಪ್, ಇದನ್ನ ಮತ್ತೆ ಏನ್ ಮಾಡ್ತೀನಿ, ಇದನ್ನ ಟುವರ್ಡ್ಸ್ ಟಾಪ್ ಈಗ ಫಿಕ್ಸ್ ಮಾಡ್ತೀನಿ. ನೋಡಿ ಇಷ್ಟು ಸೆಗ್ಮೆಂಟ್ ಬಂತ. ಸೊ ಇದನ್ನ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಮೇಕ್ ಇಟ್ ಆಸ್ ಎ ವೈಟ್ ಕಲರ್. ಅಲ್ಲಿ ವೈಟ್ ಕಲರ್ ಇರೋದ್ರಿಂದ ಜಸ್ಟ್ ಟರ್ನಿಂಗ್ ಇಂಟು ವೈಟ್ ಕಲರ್. ರೈಟ್, ಈ ತರ ಟೇಬಲ್ ಮಾಡಿದ್ರೆ ಏನಾಗುತ್ತೆ, ಇರುತ್ತಾ ಲಾಂಗ್ ಲಾಸ್ಟಿಂಗ್, ಏನ್ ಪ್ರಾಬ್ಲಮ್ ಆಗ್ಬೋದು, ಸಪೋರ್ಟ್ ಇರೋದ್ರಲ್ಲಿ ಇಲ್ಲಿ ಡೆಕ್ ಸಪೋರ್ಟ್ಸ್ ಇರಲ್ಲ, ಬ್ರೇಕಬಲ್, ಹಿಂಗ್ ಪೆಂಡಿಂಗ್ ಆಗ್ಬೋದು. ಸೊ ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ಮತ್ತೆ ಇಮೇಜ್ ನೋಡ್ತಾ ಇದ್ದೀನಿ. ಇಮೇಜ್ ಈ ಕಡೆ ನಿಮ್ಗೆ ಒಂದು ಸಪೋರ್ಟ್ ಇದೆ, ಇಲ್ಲಿ ಸ್ಟೋರೇಜ್ ಇದೆ. ಓಕೆ, ಈಗ ನಾನು ಈ ಸ್ಟೋರೇಜ್ ನ ಫೋಕಸ್ ಮಾಡ್ತೀನಿ. ಸೊ ಇದೊಂದು ಸೈಡ್ ಸಪೋರ್ಟ್ ಇದೆ, ಈ ಕಡೆ ಒಂದು ಸೈಡ್ ಸಪೋರ್ಟ್ ತಗೋತಾ ಇದೀನಿ. ಎಷ್ಟು ವ್ಯಾಲ್ಯೂ ತಗೊಬೇಕು, ಎಷ್ಟು ವ್ಯಾಲ್ಯೂ ತಗೊಬೇಕು, ಶಿಫ್ಟ್ ಹೋಲ್ಡ್ ಮಾಡ್ಬಿಟ್ಟು ನೀವು ಡ್ರ್ಯಾಗ್ ಮಾಡ್ಬೇಕಾದ್ರೆ ಅಬ್ಸರ್ವ್ ಮಾಡಿ ಕೆಳಗಡೆ. ಈಗ 1.2, 1.3, 1.4, 1.5, 1.6 ತಗೋತಾ ಇದೆ. ಅಂದ್ರೆ 1.5 ಅಡಿ ಅಷ್ಟು ನಾನು ಇಲ್ಲಿಂದ ಇಲ್ಲಿಗೆ ಆಫ್ಸೆಟ್ ತಗೊಂಡಿದ್ದೀನಿ. ಕರೆಕ್ಟಾ, ನಿಮ್ಗೆ ಪರ್ಸ್ಪೆಕ್ಟಿವ್ ಇಂದ ಹೀಗ್ ಕಾಣುತ್ತೆ. ರೈಟ್, ಓಕೆ, ಹಿಂದಗಡೆ ಕ್ಲೋಸ್ ಕವರ್ ಆಗಿರುತ್ತಲ್ವಾ, ಹಿಂದಗಡೆ ಕವರ್ ಆಗಿರ್ಬೇಕಲ್ವಾ. ಅಗೇನ್ ಬಾಕ್ಸ್, ಅಗೇನ್ ಐಮ್ ಸೆಲೆಕ್ಟಿಂಗ್ ದೀಸ್, ಇಲ್ಲಿಂದ ಇಲ್ಲಿಗೆ ವಿತ್ ಲಿಸರ್ ಥಿಕ್ನೆಸ್, ಇದೊಂದು ಸಪ್ರೇಟ್ ಪೀಸ್ ಇರತ್ತಾ. ಓಕೆ, ಇದು ನೋಡಿ ಈ ಕ್ರಿಯೇಟ್ ಆಗಿರುತ್ತೆ. ಇದಕ್ಕೊಂದು ಮಾಡಿಫಿಕೇಶನ್ ವ್ಯಾಲ್ಯೂ ಕೊಡ್ಬೇಕು. 2.11 ಇದೆ, 3 feet ತಗೋತಾ ಇದೀನಿ. 1.5, ಓಕೆ, ಮತ್ತೆ ಥಿಕ್ನೆಸ್ ಬಂದು 1 inch ಥಿಕ್ನೆಸ್ ಬಂತಾ. ಬಟ್ ಇದು ಎಲ್ ಪ್ಲೇಸ್ ಆಗಿರ್ಬೇಕು, ಬ್ಯಾಕ್ ಸೈಡ್. ಓಕೆ, ಗೋ ಟು ಟಾಪ್ ವ್ಯೂ, ಸೆಲೆಕ್ಟ್ ಮೂವ್ ಕಮಾಂಡ್ ಟುವರ್ಡ್ಸ್ ಟು ಬ್ಯಾಕ್, ಬಟ್ ಇನ್ಸೈಡ್ ಟೇಬಲ್ ಬಿಟ್ಟು ಆಚೆ ಕಡೆ ಹೋಗಿಂದ ಅದು ಈ ತರ ಹಿಂಗ್ ಕವರ್ ಅಪ್ ಆಗಿರ್ಬೇಕು. ನೋಡಿ ಇವಾಗ ಇದು ಈ ರೀತಿ ಕಾಣ್ತಿದೆ. ಕರೆಕ್ಟಾ, ಕೆಳಗಡೆನೇ ಡ್ರಾಯರ್ ನ ಪ್ಲೇಸ್ ಮಾಡ್ಬಿಡ್ತೀವ. ನೋ. ಸೊ ಅಗೇನ್ F3, ಅಗೇನ್ ಇನ್ನೊಂದು ಪ್ಲಾಟ್ಫಾರ್ಮ್ ನ ಕ್ರಿಯೇಟ್ ಮಾಡ್ತಿದ್ದೀನಿ. ಅಗೇನ್ ಫ್ರಮ್ ದಿಸ್ ಕಾರ್ನರ್ ಟು ದಿಸ್ ಕಾರ್ನರ್. ಓಕೆ, ಸೇಮ್ 1 inch thickness. It is just creating like this. Again modifiers. Okay, 0.1. Okay, 3 feet by 1.6. Right. ಓಕೆ, ಆಮೇಲೆ ಹಿಂದಕ್ಕೆ ಅದನ್ನ ಮೂವ್ ಮಾಡ್ಕೊಂಡಿರ್ತೀನಿ. ಆಮೇಲೆ ಎಷ್ಟು ಬೇಕು ಅಷ್ಟು ಆಮೇಲೆ ಕಟ್ ಮಾಡ್ಕೋಬಹುದು. ಓಕೆ, ಇದು ಬಂತ, ಸ್ಟೋರೇಜ್ ಆಯ್ತು. ಈ ಎರಡು ಸ್ಟೋರೇಜ್ ನ ಕೂಡ ಏನ್ ಮಾಡ್ತೀನಿ ಅಂದ್ರೆ ಟರ್ನಿಂಗ್ ಇಂಟು ವೈಟ್ ಕಲರ್. ಆಯ್ತಾ ಸರ್, ಸೆಲ್ಫ್ ಬರುತ್ತೆ ಸರ್ ಮಧ್ಯದಲ್ಲಿ. ಓಕೆ, ಯು ಕ್ಯಾನ್ ಮೇಕ್ ಇಟ್. ಓಕೆ, ಈ ತರ ಒಂದು ಡ್ರಾಯರ್ ಓಕೆ ಬಂತ. ಓಕೆ, ಬಟ್ ಡೋರ್ ಆಕ್ಸೆಸ್ ಮಾಡೋದಕ್ಕೆ ನಮ್ಗೆ ಎರಡು ಡೋರ್ ಬೇಕು. ಒಂದು ಡ್ರಾಯರ್ ತರ ಇದೆ, ಇನ್ನೊಂದು ಡೋರ್ ತರ ಇದೆ. ಸೊ ಈಗ ಏನ್ ಮಾಡ್ತೀನಿ ಅಂದ್ರೆ ಆಸ್ ಆಫ್ ನಾವು ಡ್ರಾಯರ್ಗೆ, ಓಕೆ, ಐ ಆಮ್ ಜಸ್ಟ್ ಕ್ರಿಯೇಟಿಂಗ್ ಇಷ್ಟು ಏನ್ ಸ್ಪೇಸ್ ಕವರ್ ಅಪ್ ಆಗ್ಬೇಕು ಅಷ್ಟು ಸ್ಪೇಸ್ಗೆ ಒಂದು ಗುಡ್ ನ ಕ್ರಿಯೇಟ್ ಮಾಡ್ಕೋತೀನಿ. ಇದು ಸೆಪರೇಟ್ ಎಲಿಮೆಂಟ್. ಇದು ಎಲ್ಲಿರುತ್ತೆ, ಅಗೇನ್ ಟುವರ್ಡ್ಸ್ ಟು ಫ್ರಂಟ್. ಫ್ರಂಟ್ ಬರುತ್ತೆ ಇದು, ಟುವರ್ಡ್ಸ್ ಟು ಹೀಗ್ ಬರುತ್ತೆ. ಮತ್ತೆ ಇನ್ನೊಂದು ಬಾಕ್ಸ್ ನ ಇದನ್ನೇ ಕಾಪಿ ತಗೋತಾ ಇದೀನಿ. ಕಾಪಿ ತಗೊಂಡು ಹೈಟ್ ಡಿಫೈನ್ ಮಾಡ್ತೀನಿ ಅಷ್ಟೇ. ಈಗ ಹೈಟ್ ಎಷ್ಟಿದೆ, ಇಲ್ಲಿ 8 inch ಇದೆ ಅಲ್ವಾ. ಯು ಕ್ಯಾನ್ ಡಿಫೈನ್. ಈಗ 2.5, 2.5 ಜಾಸ್ತಿ ಆಯ್ತು, ಯಾಕಂದ್ರೆ ಓವರ್ ಆಲ್ ಹೈಟ್ 3 feet ಇದೆ. 2.3
ಓಕೆ, ಎರಡು ಕಲರಿಂಗ್ ಮಾಡ್ಕೊತಾ ಇದೀನಿ. ಇನ್ನೊಂದು ಸ್ಟೋರೇಜ್ ಇದೆ. ಐ ಆಮ್ ಸೆಲೆಕ್ಟಿಂಗ್ ದಿಸ್ ಟು ಅಗೇನ್ ಮೇಕಿಂಗ್ ಆಸ್ ಎ ವೈಟ್ ಕಲರ್. ಒಂದ್ಸರಿ ನಿಮ್ಗೆ ಇದು ಮಾಡ್ಲಿಂಗ್ ಓಕೆ ಅಂತ ಅನ್ಸಿದ್ರೆ ಓಕೆನಾ, ಹಿಂದೆಗಡೆ ನೋಡಿ ಎರಡು ಎಕ್ಸ್ಟೆನ್ಷನ್ ಆಗಿದೆ. ಐ ಆಮ್ ಸೆಲೆಕ್ಟಿಂಗ್ ದಿಸ್ ಟು ಟಾಪ್ ವ್ಯೂ, ಐ ಆಮ್ ಅಪ್ಲೈಯಿಂಗ್ ಸ್ಕೇಲ್ ಕಮಾಂಡ್, ಸ್ಲೈಟ್ ಆಗಿ ಇದನ್ನ ಸ್ಲೈಟ್ ರೆಡ್ಯೂಸ್ ಮಾಡ್ತೀನಿ. ಸ್ಲೈಟ್ ರೆಡ್ಯೂಸ್ ಮಾಡ್ಬಿಟ್ಟು ಅದು ನಾನು ಹೇಳ್ತೀನಿ ಓಕೆನಾ. ಸೊ ಜಸ್ಟ್ ಇದನ್ನ ಅಪ್ಲೈ ಮಾಡ್ಕೊಳ್ತಾ ಸರ್, ಆಫ್ ಮಾಡಿ ಸರ್. ರೈಟ್, ಇವಾಗ ಆಯ್ತಾ ಇದು ಸರ್, ಈ ಟೇಬಲ್ 3D ಮಾಡಲಿಂಗ್ ಆಯ್ತು. ಸೊ ಇದಾದ್ಮೇಲೆ ನಾನು ಏನ್ ಮಾಡ್ತಾ ಇದೀನಿ, ಐ ಆಮ್ ಸೆಲೆಕ್ಟಿಂಗ್ ದೀಸ್, ಮೇಕ್ ಇಟ್ ಆಸ್ ಎ ಗ್ರೂಪ್. ಅವಾಗ ಇದೇನಾಗುತ್ತೆ ಅಂದ್ರೆ ಒನ್ ಎಲಿಮೆಂಟ್ ಆಗ್ಬಿಡುತ್ತೆ, ಏನು ಮಧ್ಯದಲ್ಲಿ ಮಿಸ್ಅಲೈನ್ಮೆಂಟ್ ಆಗಲ್ಲ ಓಕೆನಾ. ಸೊ ಮತ್ತೆ ಈಗ ಏನ್ ಮಾಡ್ಬೇಕು ಅಂದ್ರೆ ಟಾಪ್ ಪೋರ್ಷನ್ ಏನಿದೆ, ಟಾಪ್ ಪೋರ್ಷನ್ ಫೋಕಸ್ ಮಾಡ್ಬೇಕು, ದಿ ಸ್ಟೆಪ್ಸ್ ಓಕೆನಾ. ಮತ್ತೆ ಇದು ಇಲ್ಲಿಂದ ಇಲ್ಲಿಗೆ ಎಷ್ಟಿರ್ಬೋದು, ಅಪ್ರಾಕ್ಸಿಮೇಟ್ಲಿ ಒಂದ್ 2 ಕಲಡಿ. ಅಗೇನ್ ಟಾಪ್ ವ್ಯೂ, ಅಗೇನ್ ಐ ಆಮ್ ಸೆಲೆಕ್ಟಿಂಗ್ ದೀಸ್, ಅಗೇನ್ ಸೆಲೆಕ್ಟಿಂಗ್ ಬಾಕ್ಸ್ ಫ್ರಮ್ ದಿಸ್ ಕಾರ್ನರ್ ಟು ಒಂದು ಹಾಫ್ ಆಫ್ ದ ಪಾರ್ಟ್ ವರ್ಗೂ ತಗೊಂಡು ಹೈಟ್ ಕೊಡ್ತೀನಿ. ಹೈಟ್ ಎಷ್ಟು ಬರುತ್ತೆ ಅದು ನೋಡಿ, ಕೆಳಗಡೆ ಇದೆ ಅಲ್ವಾ. ಐ ಆಮ್ ಜಸ್ಟ್ ಸೆಲೆಕ್ಟಿಂಗ್ ಮೂವಿಂಗ್ ಅಪ್, ಝೂಮಿಂಗ್, ಮೂವಿಂಗ್ ಅಪ್. ಇದು ಎಷ್ಟು ಹೈಟ್ ಇದೆ, ಗೋ ಟು ಮಾಡಿಫೈಯರ್ಸ್. ಈಗ ಹೈಟ್ 1.9 ಇದೆ, ಇದನ್ನ 2.3 ಮಾಡ್ಕೋತೀನಿ. ಇದು ಆಫ್ ದ ಬಾಕ್ಸ್ ಚೆನ್ನಾಗಿ ಕಾಣ್ತಿಲ್ಲ, ಸೊ ಇದು 1 ಪಾಯಿಂಟ್ ಇದೆ, ನಾನು 0.9 ಇಂಚ್ ತಗೋತೀನಿ, ಅಂದ್ರೆ 9 ಇಂಚ್ ತಗೋತಾ ಇದ್ದೀನಿ. ಓಕೆ, ಈ ಕಡೆ ಒಂದ್ ಬಂತ. ಸೊ ಈ ಕಡೆ ಲಾಸ್ಟ್ ಅಲ್ಲಿ ಒಂದ್ ಬರ್ಬೇಕು. ಐ ಆಮ್ ಸೆಲೆಕ್ಟಿಂಗ್ ದೀಸ್ ಫ್ರಮ್ ದಿಸ್ ಸೈಡ್ ಟು ದಿಸ್ ಸೈಡ್. ಈಗ ಪರ್ಸ್ಪೆಕ್ಟಿವ್ ವ್ಯೂ ಅಲ್ಲಿ ಅಲೈನ್ ಆಗಿದೆ, ಗೊತ್ತಾಗ್ತಿದೆ, ಬಟ್ ಟಾಪ್ ವ್ಯೂ ಅಲ್ಲಿ ಡಬಲ್ ಎನ್ಶೂರ್ ಮಾಡ್ಕೊಬೇಕು ಕರೆಕ್ಟ್ ಆಗಿ ಅದು ಎಡ್ಜಸ್ ಗೆ ಕನೆಕ್ಟ್ ಆಗಿದ್ಯಾ. ಓಕೆ, ಇದು ಮತ್ತೆ ಇದು ಐ ಆಮ್ ಜಸ್ಟ್ ಕನೆಕ್ಟಿಂಗ್ ಲೈಕ್ ದಿಸ್. ಓಕೆ, ಮತ್ತೆ ಈಗ ಇಲ್ಲೊಂದು ಬಾಕ್ಸ್ ಇದೆ, ಇಲ್ಲಿಂದ ಬಂದ್ರೆ ಇದ್ರ ಮೇಲ್ಗಡೆ ಒಂದ್ ಸಪೋರ್ಟ್ ಇದೆಯಲ್ಲ, ಆ ಸಪೋರ್ಟಿಂಗ್ ಮೇಲೆ ಇನ್ನೊಂದು ತಗೊಂಡ್ಬರ್ತೇನೆ, ಇನ್ನೊಂದು ಬಾಕ್ಸ್. ಓಕೆ, ಸೊ ಜಸ್ಟ್ ಲೈಕ್ ದಿಸ್. ಬಟ್ ಇದ್ರದ್ದು ಹೈಟ್ ಬಂದು ಕಡಿಮೆ ಇದೆ, ಇದನ್ನ ಬಂದು 1.9 ಮಾಡ್ಕೋತೀವಿ. 1.9 ಮಾಡ್ಕೊಂಡೆ ನೋಡಿ. ಈ ಬಾಕ್ಸ್ ಇದೊಂದು ರೆಡಿ ಆಯ್ತು, ಇದೊಂದು ಲೆಗ್ ರೆಡಿ ಆಯ್ತು, ಇದೊಂದು ಲೆಗ್ ರೆಡಿ ಆಯ್ತು. ಮತ್ತೆ ಇದರಿಂದ ಇದಕ್ಕೆ ಮತ್ತೆ ಹಿಂದೆಗಡೆ ಬ್ಯಾಕ್ ಬರ್ಬೇಕು. ಓಕೆ, ಸೊ ಅಗೇನ್ ಏನ್ ಮಾಡ್ತಾ ಇದೀನಿ ಅಂದ್ರೆ ಮತ್ತೆ ಟೇಬಲ್ ಟಾಪ್ ತಗೋತಾ ಇದೀನಿ, ಬಾಕ್ಸ್ ತಗೋತಾ ಇದೀನಿ. ಈ ಕಡೆ ಕಾರ್ನರ್ ಇಂದ ಇಷ್ಟು ಬಿಡ್ತ್ ಇಷ್ಟಕ್ಕೆ ಬಂದು ಹೈಟ್ 1 ಇಂಚ್ ಥಿಕ್ನೆಸ್ ಕೊಡ್ತೀನಿ. ಇದು ಕೂಡ ಬಾಕ್ಸ್ ಎಲ್ಲಿ ಕ್ರಿಯೇಟ್ ಆಗಿರುತ್ತೆ, ಫ್ಲೋರ್ ಅಲ್ಲಿ ಕ್ರಿಯೇಟ್ ಆಗಿರುತ್ತೆ. ಸೊ ಟುವರ್ಡ್ಸ್ ಟು ಈ ಹೈಟ್ ಆಗಿರುತ್ತೆ. ಅಗೇನ್ ಫ್ರಂಟ್ ವ್ಯೂ, ಹೈಟ್ ಸೆಟ್ ಮಾಡ್ಕೊಳ್ಳಿ ಪ್ರಾಪರ್ ಆಗಿ. ಹೈಟ್ ಯಾವಾಗ್ಲೂ ಅಷ್ಟೇ, ನೀವು ಫಿಕ್ಸ್ ಮಾಡ್ಬೇಕಾದ್ರೆ ಈ ತರ ಗ್ಯಾಪ್ ಫಿಕ್ಸ್ ಮಾಡ್ಬೇಡಿ. ಸೊ ಒಂದ್ ಸ್ಟೆಪ್ ಸ್ವಲ್ಪ ಕ್ಲೋಸ್ ಟು ಈ ಇನ್ಸೈಡ್ ಫಿಕ್ಸ್ ಮಾಡ್ಕೊಳ್ಳಿ. ಓಕೆನಾ. ಸೊ ನೆಕ್ಸ್ಟ್ ನೋಡಿ, ಇದು ರೆಡಿ ಆಯ್ತು. ಇದನ್ನೇ ನಾನು ಏನ್ ಮಾಡ್ತೀನಿ ಅಂದ್ರೆ ಟುವರ್ಡ್ಸ್ ಟು ಫ್ಲಿಪ್ ಮಾಡ್ತೀನಿ, ಅಂದ್ರೆ ಹಿಂಗಿರೋದನ್ನ ಹಿಂಗ್ ತಿರುಗಿಸ್ತೀನಿ. ಹೆಂಗೆ ಅಂದ್ರೆ ರೊಟೇಟ್ ಕಮಾಂಡ್, ಆಂಗ್ಯುಲರ್ ಸ್ನ್ಯಾಪ್, ಈ ರೆಡ್ ಆಕ್ಸಿಸ್ ಇಂದ 90 ಡಿಗ್ರಿ ಟರ್ನ್ ಮಾಡ್ತೀನಿ. 75, 80, 85, 90. ಸಾರಿ 95 ಆಯ್ತು, ಪ್ಲಸ್ ನೋಡಿ 75, 80, 85, 90, 90. ಓಕೆ, ಇದು ಏನ್ ಮಾಡ್ತೀನಿ ಅಂದ್ರೆ ಹಿಂದೆಗಡೆ ಹಾಗೆ ಫ್ರೀಸ್ ಮಾಡ್ಕೊತೀನಿ. ಇದು ಲೆಫ್ಟ್ ವ್ಯೂ ಅಲ್ಲಿ ನಿಮ್ಗೆ ನೀಟಾಗಿ ಗೊತ್ತಾಗುತ್ತೆ ಹಿಂದೆಗಡೆ ಎಷ್ಟು ಕನೆಕ್ಟ್ ಆಗ್ತಿದೆ ಅಂತ. ಸೆಲೆಕ್ಟಿಂಗ್ ದೀಸ್, ಸೆಲೆಕ್ಟ್ ದೀಸ್, ಇದು ಮೇಲ್ಗಡೆಯಿಂದ ಇಷ್ಟು ಫಿಕ್ಸ್ ಮಾಡ್ಬೇಕು. ಬಟ್ ಇದ್ರದ್ದು ಏನಾಯ್ತು ಅನ್ನೋದಾದ್ರೆ ಇಂಚಸ್ 8 ಇಂಚ್ ಜಾಸ್ತಿ ಆಯ್ತು. ಐ ಆಮ್ ಜಸ್ಟ್ ರೆಡ್ಯೂಸಿಂಗ್ ಈ ಹೈಟ್ಗೆ. ಸೊ ನಾವು ಇಟ್ ಇಸ್ ಜಸ್ಟ್ ಲುಕಿಂಗ್ ಲೈಕ್ ದಿಸ್. ಓಕೆನಾ. ಈಗ ಇನ್ನೊಂದು ಸೆಲ್ಫ್ ಇಲ್ಲಿಗೆ ಬೇಕು, ಮತ್ತೆ ಹಿಂದೆಗಡೆ ಕವರ್ ಅಪ್ ಆಗ್ಬೇಕು, ಕರೆಕ್ಟ್ ಅಲ್ವಾ. ಅಗೇನ್ ಫ್ರಂಟ್ ವ್ಯೂ, ಅಗೇನ್ ಹಿಂದೆಗಡೆ ಕವರ್ ಅಪ್, ಅಗೇನ್ ಬಾಕ್ಸ್, ಇಲ್ಲಿಂದ ಇಲ್ಲಿಗೆ ಒಂದು ಬಾಕ್ಸ್ ನ ಕ್ರಿಯೇಟ್ ಮಾಡ್ಕೋತಾ ಇದೀನಿ. ಅದು ಕೂಡ ಎಷ್ಟಿರುತ್ತೆ ಥಿಕ್ನೆಸ್, 1 ಇಂಚ್ ಇರುತ್ತೆ. ಮಾಡಿಫೈಯರ್ ಓಕೆ, ಸೊ 0.1 ಇಂಚ್, 1 ಇಂಚ್ ಆಯ್ತು. ಇದು ಪ್ಲೇಸ್ ಲೊಕ್ಯಾಲಿಟಿ ಎಲ್ಲಾಗಿರುತ್ತೆ ಅಂದ್ರೆ ಟುವರ್ಡ್ಸ್ ಟು ಬ್ಯಾಕ್ ಆಗಿರುತ್ತೆ. ಆಗಿದ್ಯಾ. ಈಗ ಇನ್ನೊಂದು ಸ್ಟೆಪ್ ಡ್ರಾಪ್ ಡೌನ್ ಮಾಡ್ಬೇಕು. ನಾನು ಇದನ್ನೇ ಇನ್ನೊಂದು ಸ್ಟೆಪ್ ಡ್ರಾಪ್ ಡೌನ್ ಮಾಡ್ಕೋತೀನಿ, ಜಸ್ಟ್ ಲೈಕ್ ದಿಸ್. ಓಕೆ, ಇದ್ರದ್ದು ವಿಡ್ತ್ ಎಷ್ಟಿದೆ, 4 ಫೀಟ್ ಇದೆ. ಐ ವಿಲ್ ಮೇಕ್ ಇಟ್ ಆಸ್ 1.5. ಓಕೆ, ಇದನ್ನ ಇಲ್ಲಿಗೆ ಮೂವ್ ಮಾಡ್ತೇನೆ. ಮೂವ್ ಆಯ್ತಾ. ಸೊ ಇದು ಎಲ್ಲ ಸೇರಿ ಒಂದ್ ಸೆಗ್ಮೆಂಟ್. ಇದಕ್ಕೆ ನಾನು ಏನ್ ಮಾಡ್ತಾ ಇದೀನಿ ಅಂದ್ರೆ ವೈಟ್ ಕಲರ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಎರಡು ಸೇರಿ ಸೆಗ್ಮೆಂಟ್, ಸೆಲೆಕ್ಟ್ ದೀಸ್, ಗೋ ಟು ಗ್ರೂಪ್, ಮೇಕ್ ಇಟ್ ಆಸ್ ಎ ಗ್ರೂಪ್. ಇದು ಸಿಂಗಲ್ ಐಡೆಂಟಿಕಲ್ ಆಯ್ತು. ಓಕೆ ಸರ್, ಯಾವುದು ಇಲ್ಲಿಗೆ, ಇಲ್ಲಿದೆ ಅಲ್ಲ, ಇಲ್ಲಿದೆ. ಓಕೆ, ಅದು ಕೂಡ ಎಲ್ ಶೇಪ್ ಅಲ್ಲೇ ಇದೆ. ಅಗೇನ್ F3, ಅಗೇನ್ ಐ ಆಮ್ ಸೆಲೆಕ್ಟಿಂಗ್ ಬಾಕ್ಸ್, ಐ ಆಮ್ ಡ್ರಾಗಿಂಗ್ ಫ್ರಮ್ ಸೇಮ್ ವ್ಯಾಲ್ಯೂ ಇಲ್ಲಿಂದ ಇಲ್ಲಿಗೆ with 1 inch thickness. Again perspective, go to perspective, again 0.5. ಇದನ್ನ ಇಲ್ಲಿಗೆ ತಗೋತಾ ಇದ್ದೀನಿ.
some certain height. Okay. Again, left view is easy. ಅದನ್ನ ಮಾಡೋದಕ್ಕೆ ಸಿ ಲೆಫ್ಟ್ ವ್ಯೂ ಗೊತ್ತಾಗ್ತದೆ ಅಲ್ವಾ. ಐ ಆಮ್ ಸೆಲೆಕ್ಟಿಂಗ್ ದೀಸ್ ರೊಟೇಟ್ ಕಮಾಂಡ್. ಅಗೇನ್ ಪ್ರೆಸ್ ಶಿಫ್ಟ್ 90 ಡಿಗ್ರಿ ಮೂವ್ ಮಾಡ್ತಾ ಇದ್ದೀನಿ. ಅಗೇನ್ ಇದನ್ನ ಈ ಕಡೆ ಎಂಡ್ಗೆ ಮೂವ್ ಮಾಡ್ಬೇಕಾದ್ರೆ ಜಸ್ಟ್ ಓಕೆನಾ. ನಿಮ್ಗೆ ಪರ್ಸ್ಪೆಕ್ಟಿವ್ ವ್ಯೂ ಅಲ್ಲಿ ಈಗ ಕಾಣುತ್ತೆ. ಇದನ್ನು ಸೇರಿಸಿ ಏನ್ ಮಾಡ್ತೀನಿ ಅಂದ್ರೆ ವೈಟ್ ಕಲರ್ ಮಾಡ್ತಾ ಇದ್ದೀನಿ. ಓಕೆನಾ. ಸೊ ಓವರ್ ಆಲ್ ಕಂಟ್ರೋಲ್ ಎ, ಮೇಕ್ ಇಟ್ ಆಸ್ ಎ ಗ್ರೂಪ್ ಟೇಬಲ್ ಎಂಟರ್. ಓಕೆ.